ಸೆಕೆಂಡ್ ಓನರ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದರೆ ನೀವು 170 ಕೋಟ್ ಮಾಡ್ತಿದ್ದೀರಿ. ಕ್ಲೋಸ್ ಟು ಒಂದು 1,50,000 ಬಂದರೆ ಫೈನಲ್ ಮಾಡ್ಕೊಳ್ತೀರಿ ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ನಮ್ಮ ಮತ್ತೊಂದು ಹೋಂಡಾ ಸಿಟಿ ಇದೆ ಸ್ನೇಹಿತರೆ. 2008 ಮಾಡಲ್ ಹೋಂಡಾ ಸಿಟಿ ಅನ್ನು ಹೇಳ್ಬೋದು ನಿಮಗೆ. ಇದು ಆಲ್ಮೋಸ್ಟ್ ಸೆಕೆಂಡ್ ಓನರ್ ಆಗಿದೆ. ಇದು ನಿಮಗೆ ಆಲ್ಮೋಸ್ಟ್ 80,000 ಕಿಲೋಮೀಟರ್ ಗಾಡಿ ಓಡಿದೆ. ನಿಮಗೆ ಪ್ರೈಸ್ ವೈಸ್ ಬಂದರೆ ಇದು 1,70,000 ಫೈನಲ್ ಮಾಡ್ಕೊಡ್ತೀರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ಗೆ. ನಾನು ಇವತ್ತು ನಿಮಗೆ ಎಲ್ಲರಿಗೂ ನಮ್ಮ ಒಂದು ಪ್ರೀಮಿಯಂ, ಇದಕ್ಕಿಂತ ಮುಂಚೆ ನಿಮಗೆ ಪ್ರೀಮಿಯಂ ಕಲೆಕ್ಷನ್ ನೋಡ್ಸಿದ್ದೀನಿ ಅಂತ ಹೇಳ್ಬೋದು ನಿಮಗೆ. ನನ್ನ ಒಂದು ಮಿಡ್ ಸೆಗ್ಮೆಂಟು, ತುಂಬ ಜನ ಪ್ರೀಮಿಯಂ ನೋಡ್ತಾರೆ, ಮಿಡ್ ಸೆಗ್ಮೆಂಟ್ ನೋಡ್ತಾರೆ. ನಮ್ಮ 2 ಕಲೆಕ್ಷನ್ ಇದೆ ಅಂತ ಹೇಳ್ಬೋದು ನಿಮಗೆ. ಒಂದು ಪ್ರೀಮಿಯಂ ಇದೆ, ಒಂದು ಮಿಡ್ ಸೆಗ್ಮೆಂಟ್ ಇದೆ ಅಂತ ಹೇಳ್ಬೋದು ನಿಮಗೆ. ನೀವು ನೋಡ್ಬೋದು ಅಂತ ಮಿಡ್ ಸೆಗ್ಮೆಂಟ್ ಕಂಪ್ಲೀಟ್ ಸ್ಟಾಕ್ ಇದೆ ಅಂತ ಹೇಳ್ಬೋದು. ತುಂಬ ಒಳ್ಳೆ ಕಲೆಕ್ಷನ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಎಲ್ಲರಿಗೂ ನಾವು ನಿಮಗೆ ರಿಕ್ವೆಸ್ಟ್ ಮಾಡೋದಂದರೆ ಒಂದ್ಸಲಿ ಗಾಡಿ ತೊಗೊಳಕ್ಕೆ ಮುಂಚೆ ಇಲ್ಲ ಗಾಡಿ ಮಾರೋಕ್ಕೆ ಮುಂಚೆ ಒಂದ್ಸಲಿ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ. ಒಂದು ಒಳ್ಳೆ ಗಾಡಿ ನಿಮಗೆ ನಾವು ಕೊಡ್ಸ್ಕೊಂಡು ನಿಮ್ಗೆ ಕಮಿಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಬರೀ ಫ್ರೆಂಡ್ಸ್, ನಮ್ಮ ಇವಾಗ ಒಂದು ಪ್ರೀಮಿಯಂ ಕಲೆಕ್ಷನ್ ಸ್ಟಾಕನ್ನು ನಿಮಗೆ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ನಿಮ್ಗೆ ಒಂದು ಪಾರ್ಟ್ 1 ಮಾಡಿದ್ದೀರಿ ವಿಡಿಯೋ, ಅದೊಂದು ಕಂಪ್ಲೀಟ್ ಪ್ರೀಮಿಯಂ ಸೆಗ್ಮೆಂಟ್ ಇರುತ್ತೆ. ಇವಾಗ ಒಂದು ಪಾರ್ಟ್ 2 ಮಾಡ್ತೀರಿ, ನಿಮ್ಮೊಂದು ಮಿಡ್ ಸೆಗ್ಮೆಂಟ್ ಗಾಡಿ ಇರುತ್ತೆ. ಸೊ ನೀವು ಲಕ್ಸುರಿ ಗಾಡಿ ತೊಗೋಬೇಕಂದ್ರೆ ಪಾರ್ಟ್ 1 ನೋಡಬೇಕು ನೋಡಿ, ನೀವು ಒಂದು ಮಿಡ್ ಸೆಗ್ಮೆಂಟ್ ನೋಡಬೇಕಂದ್ರೆ ಪಾರ್ಟ್ 2 ನೋಡಿ ಅಂದ್ಬಿಟ್ಟು ನಿಮಗೆ ಕೇಳ್ಕೊಂತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ, ನಿಮಗೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೆ ನಿಮ್ಗೆ ಗಾಡಿ ಬೇಕಂದರೆ ದಯವಿಟ್ಟು ನಮ್ಮ ಶೋರೂಮ್ಗೆ ಒಂದ್ಸಲಿ ಭೇಟಿ ಕೊಡೋಕೆ ಅವ್ರಿಗೆ ಒಂದು ಒಳ್ಳೆ ಬ್ರ್ಯಾಂಡ್, ಒಂದು ಒಳ್ಳೆ ವಸ್ತು ನಿಮಗೆ ಖರೀದಿ ಮಾಡ್ತೀವಿ ಅಂದ್ಬಿಟ್ಟು ನಾವು ಕಮಿಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಮೊದಲನೇ ಗಾಡಿ ನಿಮಗೆ ಒಂದು ಅಟ್ ಪ್ರೆಸೆಂಟ್ ರನ್ನಿಂಗ್ ಓಡ್ತಾ ಇರೋದು ಒಂದು ಎಲೆಕ್ಟ್ರಿಕ್ ಗಾಡಿ ನೋಡ್ಬೋದು. ಮತ್ತು ಎಲೆಕ್ಟ್ರಿಕ್ ಗಾಡಿನೂ ಇದೆ ಅಂತ ಹೇಳ್ಬೋದು. ಮತ್ತು ನೋಡ್ಬೋದು ಒಂದು ಮಹೇಂದ್ರ E2O ಇದೆ ಅಂತ ಹೇಳ್ಬೋದು ನಿಮಗೆ. ನೀವು ನೋಡ್ಬೋದು ಗಾಡಿ ಹೆಂಗಿದೆ ಅಂದ್ಬಿಟ್ಟು, ಒಂದು ಬ್ಯೂಟಿಫುಲ್ ಗಾಡಿ ಅನ್ಬೋದು. ಇದೊಂದು ಬೆಂಗಳೂರು ಗಾಡಿ ಅಂತ ಹೇಳ್ಬೋದು ನಿಮಗೆ. ಪಲ್ ವೈಟ್ ಕಲರ್ ಇದೆ. ಇದು 2017 ಮಾಡಲ್ ಅಂತ ಹೇಳ್ಬೋದು ಸ್ನೇಹಿತರೆ ಗಾಡಿ ಅಂದ್ಬಿಟ್ಟು. ನಿಮಗೆ 4 ಡೋರ್ ಬರುತ್ತೆ. ನೀವು ಇಂಟೀರಿಯರ್ ನೋಡ್ಬೋದು ನಿಮಗೆ ಹೆಂಗಿದೆ ಅಂದ್ಬಿಟ್ಟು. ಒಂದು ಒಳ್ಳೆ ಲೆದರ್ ಸೀಟ್ಸ್ ಹಾಕಿದೆ ಅಂತ ಹೇಳ್ಬೋದು. ಒಂದು ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಅದು ಕಂಪನಿ ಸ್ಟ್ಯಾನ್ಲಿ ಬ್ರ್ಯಾಂಡ್ ಹಾಕಿದೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಬ್ಯಾಜಿಂಗ್ ಹೆಂಗಿದೆ ಅಂದ್ಬಿಟ್ಟು. ಆಲ್ಮೋಸ್ಟ್ ಒಂದು ಸ್ಟ್ಯಾನ್ಲಿದು ಬ್ಯಾಜಿಂಗ್ ಇದೆ ನೋಡ್ಬೋದು ನೀವು. ಆಲ್ಮೋಸ್ಟ್ ಒಂದು ಕಂಪ್ಲೀಟ್ಲಿ ಒಂದು ಶೋರೂಮ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. 2017 ಮಾಡಲು ಮಹೇಂದ್ರ E2O. ಇದು 4 ಡೋರ್ ಬರುತ್ತೆ. ಬರೀ ನಿಮಗೆ 32,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ಆಗಿದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಅಂತ ಹೇಳ್ಬೋದು. ಇದು ಪ್ರೈಸ್ ವೈಸ್ ಬಂದರೆ ನಾವು ಇದು 460 ಕೋಟ್ ಮಾಡ್ತಿದ್ರಿ. ಫೈನಲ್ ಒಂದು 4,30,000 ಮುಂದೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕಂಡೀಷನ್ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ ಅಂತ ಹೇಳ್ಬೋದು ನಿಮಗೆ. 2018 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ. ಇದು ಬ್ರೌನ್ ಕಲರ್ ಇದೆ, ಸಿಂಗಲ್ ಓನರ್ ಇದೆ ಗಾಡಿ. ಇದು ಬರೀ 20,000 ಕಿಲೋಮೀಟರ್ ಗಾಡಿ ಓಡಿದೆ. ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು ನಿಮಗೆ. ಪ್ರತಿಯೊಂದು ಫೀಚರ್ಸ್ ಸಿಗುತ್ತೆ ನಿಮಗೆ. ABS, ಏರ್ ಬ್ಯಾಗ್ಸು, ಪ್ರತಿಯೊಂದು ಆಪ್ಷನ್ ಬರುತ್ತೆ ಅಂತ ಹೇಳ್ಬೋದು ನಿಮಗೆ. ನೀವು ನೋಡ್ಬೋದು ಬರೀ 20,000 ಕಿಲೋಮೀಟರ್ ಒಂದು ಬ್ರ್ಯಾಂಡ್ ನ್ಯೂ ಫೀಲಿಂಗ್ ಕೊಡುತ್ತೆ ಅಂತ ಹೇಳ್ಬೋದು ನಿಮಗೆ. 2018 ಮಾಡಲ್ ಇದು. ನಿಮಗೆ ಪ್ರೈಸ್ ನೋಡೋಕ್ಕಾದ್ರೆ ನಿಮಗೆ 8 lakhs ಕೊಟ್ಟು ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 7,50,000 ಮತ್ತೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ. ಈ ಗಾಡಿಗೆ ಆಲ್ಮೋಸ್ಟ್ ಬ್ಯಾಂಕ್ ಅವರು 7 lakh rupees ನಿಮಗೆ ಲೋನ್ ಮಾಡ್ಕೊಡ್ತೀರಾ ಸ್ನೇಹಿತರೆ. ನೆಕ್ಸ್ಟ್ ಅಂತ ಮತ್ತೊಂದು ಗಾಡಿ ಇದೆ ಸ್ನೇಹಿತರೆ. ನೀವು ನೋಡ್ಬೋದು ನಿಮ್ಮ ಜೊತೆ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ. ನಿಮ್ಮ ಪೆಟ್ರೋಲು ಇದೆ, ಒಂದು ಡೀಸೆಲ್ ಇದೆ ಅಂತ ಹೇಳ್ಬೋದು. ನಿಮ್ಮ ಜೊತೆ 2014 ಮಾಡಲು ಹೈಲೈನು ಡೀಸೆಲ್ ಗಾಡಿ ಇದೆ ಅಂತ ಹೇಳ್ಬೋದು ನಿಮಗೆ. ಸೆಕೆಂಡ್ ಓನರ್ ಆಗಿದೆ. ಇದು 70,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಇದು ಹೈಲೈನ್ ವೇರಿಯಂಟ್. ಇದು ನಿಮಗೆ ABS, ಏರ್ ಬ್ಯಾಗ್ಸು, ಪ್ರತಿಯೊಂದು ಆಪ್ಷನ್ ಬರುತ್ತೆ ಅಂತ ಹೇಳ್ಬೋದು ನಿಮಗೆ. ಒಳ್ಳೆ ಮೈಲೇಜ್ ಕೊಡುತ್ತೆ. ನಿಮಗೆ ಒಂದು 14ರಿಂದ 15 ಕಿಲೋಮೀಟರ್ ಸಿಟಿನಲ್ಲಿ ಮೈಲೇಜ್ ಕೊಡುತ್ತೆ. 17 ಕಿಲೋಮೀಟರ್ ನಿಮಗೆ ಲಾಂಗಲ್ಲಿ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. 2014 ಮಾಡಲ್ ಇದು. ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 525 ಕೋಟ್ ಮಾಡ್ತಿದ್ರಿ. ಫೈನಲ್ ಒಂದು 5 lakhs ಬಂದರೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ನೋಡ್ಬೋದು ನಮ್ಮ ಜೊತೆ ಮತ್ತೊಂದು ಗಾಡಿ ಇದೆ, ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಅಂದ್ಬಿಟ್ಟು. ಇದು ಕಂಫರ್ಟ್ ಲೈನ್. ಇದು ನಿಮ್ಮ ಜೊತೆ ಬ್ಲೂ ಕಲರ್ ಇದೆ, ಒಂದು ವೈಟ್ ಕಲರ್ ಇದೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ನಾವು ಗಾಡಿ ಕೊಡ್ತೀನಿ ಹೇಳ್ಬೋದು ಸ್ನೇಹಿತರೆ ನಿಮಗೆ. ಇದೊಂದು ಡೀಸೆಲ್ ವೇರಿಯಂಟ್. ಇದು ನಿಮಗೆ ಇದು ಕಂಫರ್ಟ್ ಲೈನ್ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಒಂದು 65,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು ಇಂಟೀರಿಯರ್ ನಿಮಗೆ ಆಲ್ಮೋಸ್ಟ್ ಒಂದು ಲೆದರ್ ಸೀಟ್ಸ್ ಇಂಟೀರಿಯರ್ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮಗೆ. ಇದು ಡೀಸೆಲ್ ವೇರಿಯಂಟ್ ಇರುತ್ತೆ. ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಳ್ಳೆ ಕಂಫರ್ಟ್ ಇರುತ್ತೆ ಹೈವೇನಲ್ಲಿ ಅಂತ ಹೇಳ್ಬೋದು. ಇದು ಬಗ್ಗೆ ಪ್ರೈಸ್ ಬಗ್ಗೆ ಬಂದರೆ ಇದೊಂದು 5,10,000 ಕೋಟ್ ಮಾಡ್ತಿದ್ರಿ. ಫೈನಲ್ ಒಂದು 490 ಬಂದರೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ. 2013 ಮಾಡಲು ನಿಮ್ಗೆ ಆಲ್ಮೋಸ್ಟ್ ಒಂದು 4 lakh rupees ಬ್ಯಾಂಕಲ್ಲಿ ಲೋನ್ ಆಗುತ್ತೆ ಸ್ನೇಹಿತರೆ ಈ ಗಾಡಿಗೆ. ನೆಕ್ಸ್ಟ್ ನಮ್ಗೆ ಒಂದು ಹ್ಯಾಶ್ ಬ್ಯಾಕಲ್ಲಿ ನಿಮ್ಗೆ ಹೋಗೋದಂತ ಪೋಲೋನೇ ಇರುತ್ತೆ, ಶಿಫ್ಟು ಇರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಹ್ಯಾಶ್ ಬ್ಯಾಕ್ ನಿಮಗೆ ತುಂಬ ಆಪ್ಷನ್ ತೋರಿಸ್ತೀನಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಅಂತ ಒಂದು Hyundai i20 ಇದೆ ಅಂತ ಹೇಳ್ಬೋದು. ಎಲೈಟ್ ಮಾಡಲು ನೀವು ನೋಡ್ಬೋದು. 2015 ಮಾಡಲ್ ಗಾಡಿ. ಇದು ಸಿಲ್ವರ್ ಕಲರ್ ಇದ್ದ ಗಾಡಿ. ಇದು ಸ್ಪೋರ್ಟ್ಸ್ ಆಪ್ಷನಲ್ ಅಂತ ಹೇಳ್ಬೋದು ನಿಮಗೆ. ಗಾಡಿ ಅಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಅಡಿಷನಲ್ ಆಪ್ಷನಲ್ ಸ್ಪೋರ್ಟ್ಸ್ ಅಂದರೆ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಒಳ್ಳೆ ಸಿಸ್ಟಮ್ ಹಾಕಿದ್ದಾರೆ ಹೇಳ್ಬೋದು ಸ್ನೇಹಿತರೆ. ಇದೊಂದು ಪೆಟ್ರೋಲ್ ವೇರಿಯಂಟ್ ಇರುತ್ತೆ ಅಂತ ಗಾಡಿ ಹೇಳ್ಬೋದು ನಿಮಗೆ. ಇದು ಗಾಡಿ ಬಗ್ಗೆ ಬಂದ್ಬಿಟ್ಟು ನಿಮಗೆ ಪ್ರೈಸ್ ಬಗ್ಗೆ ಬಂದರೆ ಇದು ನಾವು ಆಲ್ಮೋಸ್ಟ್ ಹಿಂಗೆ ಒಂದು 6,50,000 ಕೋಟ್ ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 630 ಬಂದರೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ ನಿಮಗೆ. ನೆಕ್ಸ್ಟ್ ಅಂತ ಒಂದು ಬ್ಯೂಟಿಫುಲ್ ಕಂಡೀಷನ್ ಮಹೇಂದ್ರ TUV 300 ಇದೆ ಅಂತ ಹೇಳ್ಬೋದು. ಇದು T8 ವೇರಿಯಂಟ್ ಇದೆ ಅಂತ ಹೇಳ್ಬೋದು ನಿಮಗೆ. ಬರೀ 38,000 ಕಿಲೋಮೀಟರ್ ಓಡಿದೆ ಸ್ನೇಹಿತರೆ ಗಾಡಿ. ನೀವು ನೋಡ್ಬೋದು ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು ನಿಮ್ಗೆ ಗಾಡಿ. ಇದು ಪ್ಲಸ್ ಇದು ಆಟೋಮೆಟಿಕ್. ತುಂಬ ಜನ ಈಗ SUV ಮಾಡಲಲ್ಲಿ ಆಟೋಮೆಟಿಕ್ ತೊಗೊಂಡು ಒಂದು ಚಿಕ್ಕ ಸೆಗ್ಮೆಂಟ್, ಒಂದು ಚಿಕ್ಕ ಬಜೆಟಲ್ಲಿ ಹೋಗೋದ್ರೆ TUV ಅಂತ ಹೇಳ್ಬೋದು. ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತ ಹೇಳೋದು ಸ್ನೇಹಿತರೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಇಂಟೀರಿಯರ್ ನಿಮಗೆ ABS, ಏರ್ ಬ್ಯಾಗ್ಸು, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಇದು T8 2018 ಟಾಪ್ ಎಂಡ್ ಮಾಡಲ್ ಹೇಳ್ಬೋದು ನಿಮಗೆ.
ಅಲಾಯ್ಸು ಇದೆ ನಿಮಗೆ ನೋಡ್ಬೋದು ಸ್ನೇಹಿತರೆ. ಇದು 2018 ಮಾಡಲು ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಬರೀ 38,000 ಕಿಲೋಮೀಟರ್ ಗಾಡಿ ಓಡಿದೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ನಾವು 8,25,000 ಕೋಟ್ ಮಾಡ್ತಿದ್ರಿ. ಫೈನಲ್ ಪ್ರೈಸ್ ಒಂದು 7,75,000 ಬಂದರೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ. ಇದು ಆಲ್ಮೋಸ್ಟ್ ನಿಮ್ಗೆ ಒಂದು 7 ಲಕ್ಷ ರೂಪಾಯಿ ನಿಮಗೆ ಲೋನ್ ಮಾಡ್ಕೊಡ್ತೀರಿ ಸ್ನೇಹಿತರೆ ನಿಮಗೆ. ನೆಕ್ಸ್ಟ್ ಅಂತ ತುಂಬ ಜನ ಆಫ್ ರೋಡಿಂಗ್ ಗಾಡಿ ನೋಡ್ತಾರೆ ಅಂದ್ಬಿಟ್ಟಿದ್ರೆ ಇದು ತುಂಬ ಜನ ಯೂಸ್ ಮಾಡ್ತಾರೆ ನಿಮಗೆ ಮಹೇಂದ್ರ ಥಾರ್ ಅಂದ್ಬಿಟ್ಟು ಸ್ನೇಹಿತರೆ. ನೀವು ನೋಡ್ಬೋದು 2014 ಮಾಡಲ್ ಮಹೇಂದ್ರ ಥಾರ್ ಇದು ನಿಮಗೆ ಎ ಸಿನೂ ಬರುತ್ತೆ ನಿಮಗೆ, ಪ್ಲಸ್ ಅಸ್ ವೆಲ್ 4 ವೀಲ್ ಡ್ರೈವ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಅಲಾಯ್ಸ್ ಹಾಕಿದ್ದಾರೆ ಸ್ನೇಹಿತರೆ ಗಾಡಿಗೆ. ನೀವು ನೋಡ್ಬೋದು ಇಂಟೀರಿಯರು ಲೆದರ್ ಸೀಟ್ಸ್ ಹಾಕಿದ್ದಾರೆ, ಇಂಟೀರಿಯರು ಪ್ಲಸ್ ಹಾಟ್ ಟಾಪ್ ಹಾಕಿದ್ದಾರೆ ಹೇಳ್ಬೋದು. ನಿಮಗೆ ಆಲ್ಮೋಸ್ಟ್ ಸನ್ ರೂಫ್ ನಿಮ್ಗೆ ಆಲ್ಟರ್ ಆಗಿದೆ ಹೇಳ್ಬೋದು. ತುಂಬ ಜನ ಆಫ್ ರೋಡಿಂಗ್ ಹೋಗುವಾಗ ಸನ್ ರೂಫ್ ಯೂಸ್ ಮಾಡ್ತಾರೆ ಹೇಳ್ಬೋದು. ನೋಡೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ಗಾಡಿನಲ್ಲಿ ಹೇಳ್ಬೋದು. ನಿಮಗೆ 2014 ಮಾಡಲು ಎ ಸಿ ವಿತ್ 4 ವೀಲ್ ಡ್ರೈವ್ ಅಂತ ಹೇಳ್ಬೋದು. ಒಳ್ಳೆ ಹಾಟ್ ಟಾಪ್ ಹಾಕಿದ್ದಾರೆ, ಒಳ್ಳೆ ಮ್ಯಾಗ್ವಿಲ್ ಹಾಕಿದ್ದಾರೆ, ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಹೇಳ್ಬೋದು ಸ್ನೇಹಿತರೆ. ನೋಡೋದು ಈ ಗಾಡಿ 2014 ಮಾಡಲು. ಪ್ರೈಸ್ ವೈಸ್ ಬಂದರೆ ಇದು ನಾವು ಕೋಟ್ ಮಾಡ್ತಾ ಇರೋದು 6 ಲಕ್ಷ ಕೋಟ್ ಮಾಡ್ತಿದ್ರಿ. ಫೈನಲ್ ಪ್ರೈಸ್ ಸ್ನೇಹಿತರೆ ಈಗಳಿಗೆ ಆಲ್ಮೋಸ್ಟ್ ನಿಮಗೆ ಒಂದು 6 ಲ್ಯಾಕ್ಸ್ ಬಂದರೆ ಫೈನಲ್ ಮಾಡ್ಕೊಡ್ತೀರಿ. ನಿಮಗೆ ಇದು ಆಲ್ಮೋಸ್ಟ್ ನಿಮಗೆ ಬ್ಯಾಂಕ್ ಅವ್ರು ನಿಮಗೆ 5 ಲಕ್ಷ ರೂಪಾಯಿ ಗಾಡಿ ನಿಮಗೆ ಲೋನ್ ಮಾಡ್ತಾರೆ. ಬರೀ 50,000 ತೊಗೊಂಬರಿ ನಿಮಗೆ ಗಾಡಿನ ಆರಾಮಾಗಿ ತೊಗೊಂಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡೋದು ಒಂದು Hyundai i20 ಎಲೈಟ್ ಇದೆ ನೋಡ್ಬೋದು ನೀವು. ನಮ್ಮಿಂದ ಒಂದು ನೋಡೋಕ್ಕೆ ಎಲೈಟ್ ಇಲ್ಲಿ ನಿಮಗೆ ತುಂಬ ಕಲರ್ಸ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮಿಂದ ಇದು ಒಂದು 2017 ಮಾಡಲ್ Hyundai i20 ಎಲೈಟ್ ಅಂಡ್ ಮಾಡಲ್ ಅಂದ್ಬಿಟ್ಟು ನೋಡ್ಬೋದು. ಸ್ಪೋರ್ಟ್ಸ್ ವೇರಿಯಂಟ್ ಇದು 2017 ಮಾಡಲ್. ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ವೈಟ್ ಕಲರ್ ಇದೆ ಅಂತ Hyundai ಇದೆ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಕಂಪ್ಲೀಟ್ ಕಲರ್ಸ್ ಕೊಡ್ತೀನಿ ಹೇಳ್ಬೋದು. ನಿಮಗೆ ವೈಟ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ ಸ್ನೇಹಿತರೆ. ನೋಡ್ಬೋದು ನಿಮಗೆ ಇದು ಬಂದ್ಬಿಟ್ಟು 2017 ಮಾಡಲ್ ಸ್ಪೋರ್ಟ್ಸ್ ಇದು ಬರೀ 50,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು ಪ್ರೈಸ್ ವೈಸ್ ಬಂದರೆ ನಾವು ಇದು 6 ಲಕ್ಷ ರೂಪಾಯಿ ಕೋಟ್ ಮಾಡ್ತಿದ್ರಿ. ಫೈನಲ್ ಪ್ರೈಸ್ ಸ್ನೇಹಿತರೆ ಇದೊಂದು 5 ಲಕ್ಷ ಬಂದರೆ ಫೈನಲ್ ಮಾಡ್ಕೊಡ್ತೀರಿ. ಈ ಗಾಡಿಗೆ ಆಲ್ಮೋಸ್ಟ್ ಬ್ಯಾಂಕ್ ಅವ್ರು 100% ನಿಮಗೆ ಫಂಡಿಂಗ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು Hyundai ಎಲೈಟ್ ಇದೆ ಅಂತ ಹೇಳ್ಬೋದು. ನಿಮಗೆ 2018 ಮಾಡಲ್ Hyundai i20 ಎಲೈಟ್ ಅಂತ ಹೇಳ್ಬೋದು. ನಿಮಗೆ ನೀವು ನೋಡ್ಬೋದು 2018 ಮಾಡಲ್ ಗಾಡಿ ಇದು. ಬರೀ ನಿಮಗೆ ಒಂದು 40,000 ಕಿಲೋಮೀಟರ್ ಗಾಡಿ ಓಡಿದೆ ಸ್ನೇಹಿತರೆ. ಗಾಡಿಯಿಂದ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ. ನಿಮಗೆ ಏರ್ ಬ್ಯಾಗ್ಸು, ABS, ಲೆದರ್ ಸೀಟ್ಸ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಈ ಗಾಡಿ ಬಗ್ಗೆ ನೋಡಬೇಕಾದ್ರೆ ನಿಮಗೆ 2018 ಮಾಡಲ್ ಇದು ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು. ಪ್ರೈಸ್ ವೈಸ್ ಬಂದರೆ ಇದು ನಾವು 6,10,000 ಕೋಟ್ ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 590 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಈ ಗಾಡಿ ಸ್ನೇಹಿತರೆ. ಈ ಗಾಡಿಗೆ ನಾವು ಆಲ್ಮೋಸ್ಟ್ ನಿಮ್ಗೆ 100% ಫಂಡಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ನೆಕ್ಸ್ಟ್ ಅಂತ ಮತ್ತೊಂದು ಎಲೈಟ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು 2020 ಮಾಡಲ್ ಎಲೈಟ್ ಅಂತ ಹೇಳ್ಬೋದು. ನಿಮಗೆ 2020 ಮಾಡಲ್ ಎಲೈಟ್ ಇದು ನೋಡ್ಬೋದು ನೀವು. ಆಲ್ಮೋಸ್ಟ್ ಇದು ಆಸ್ಟ್ರಾ ಆಪ್ಷನಲ್ ಇದು. ನಿಮಗೆ ಪ್ರತಿಯೊಂದು ಒಬ್ಬರಿಗೆ ಒಂದು ಹ್ಯಾಚ್ ಬ್ಯಾಕಲ್ಲಿ ನಿಮಗೆ ಸನ್ ರೂಫ್ ಬೇಕಂದರೆ ಈ ಗಾಡಿ ನಿಮಗೆ ಸನ್ ರೂಫ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಗಾಡಿ ನೋಡ್ಬೋದು ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ಬರೀ 20,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು ಗಾಡಿ ಹೆಂಗಿದೆ ಅಂದ್ಬಿಟ್ಟು. ಇಂಟೀರಿಯರ್ ಎಲ್ಲ ಒಂದು ಕಂಪ್ಲೀಟ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಆಲ್ಮೋಸ್ಟ್ ನಿಮಗೆ ಇಂಟೀರಿಯರ್ ತುಂಬ ಇನ್ಬಿಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ABS, ಏರ್ ಬ್ಯಾಗ್ಸು ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ಇದು 2020 ಮಾಡಲ್ ಇದು ಸೆಕೆಂಡ್ ಓನರ್ ಆಗಿದೆ. ಇದು ಬರೀ 20,000 ಕಿಲೋಮೀಟರ್ ಗಾಡಿ ಓಡಿದೆ ಸ್ನೇಹಿತರೆ. ಈ ಗಾಡಿ ಬಗ್ಗೆ ಪ್ರೈಸ್ ಎಲ್ಲ ಕೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 890 ಕೋಟ್ ಮಾಡ್ತಿದ್ರಿ. ಫೈನಲ್ ಪ್ರೈಸ್ ಒಂದು 8,70,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿಗೆ. ನಮ್ಮ ಜೊತೆ ಮತ್ತೊಂದು Volkswagen Polo ಇದೆ ಸ್ನೇಹಿತರೆ. ನೋಡ್ಬೋದು 2019 ಮಾಡಲ್ Volkswagen Polo ಇದು. ಇದೊಂದು ಕಪ್ ಅಡಿಷನ್, ಒಂದು ಸ್ಪೆಷಲ್ ಅಡಿಷನ್ ಹೇಳ್ಬೋದು ಸ್ನೇಹಿತರೆ. ಇದು ಗಾಡಿಗೆ ಬರೀ 35,000 ಕಿಲೋಮೀಟರ್ ಗಾಡಿ ಓಡಿದೆ. ನೋಡ್ಬೋದು ಕಪ್ ಅಡಿಷನ್ ಹೆಂಗಿದೆ ಅಂದ್ಬಿಟ್ಟು. ಗಾಡಿಯಿಂದ ಒಳ್ಳೆ ಕಂಡೀಷನ್ ಇದೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಇಂಟೀರಿಯರ್ ಎಲ್ಲ ನಿಮಗೆ ಆಫ್ಟರ್ ಮಾರ್ಕೆಟ್ ಇಲ್ಲ, ಇದು ಕಂಪನಿಯಿಂದನೇ ಬರೋದು. ಕಪ್ ಅಡಿಷನ್ ಅಂದ್ಬಿಟ್ಟು ಒಂದು ಸ್ಪೆಷಲ್ ಅಡಿಷನ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಹೆಂಗಿದೆ ಅಂದ್ರೆ ಗಾಡಿ ಬ್ಯೂಟಿಫುಲ್ ಕಂಡೀಷನ್ ಇದೆ. ಆಫ್ಟರ್ ಮಾರ್ಕೆಟ್ ಇಲ್ಲ, ಇದನ್ನು ಸ್ಟಾಕ್ ಕಂಡೀಷನ್ ಅಲಾಯ್ಸ್ ಇದು ನಿಮಗೆ ಶೋರೂಮಿಂದನೇ ಬರುತ್ತೆ ಅಂತ ಹೇಳ್ಬೋದು. ಜಸ್ಟ್ ಬಿಕಾಸ್ ಇದೊಂದು ಕಪ್ ಅಡಿಷನ್ ಅಂತ ಹೇಳ್ಬೋದು. ಇದು ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 35,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು ಪ್ರೈಸ್ ವೈಸ್ ಬಂದರೆ ಈ ಗಾಡಿಗೆ ನಾವು ಇರೋದು 8 ಲಕ್ಷ ರೂಪಾಯಿ ಕೋಟ್ ಮಾಡ್ತಿದ್ರಿ. ಫೈನಲ್ ಪ್ರೈಸ್ ಒಂದು 7,75,000 ಮೇಲೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈಗ. ನೆಕ್ಸ್ಟ್ ಅಂತ ಮತ್ತೊಂದು ಗಾಡಿ ಇದೆ Hyundaiನಲ್ಲಿ ನಿಮಗೆ ಒಂದು i10 ನೋಡ್ತೀನಿ ಸ್ನೇಹಿತರೆ. ನೋಡ್ಬೋದು 2009 ಮಾಡಲ್ Hyundai i10 ಇದು ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ನಿಮಗೆ ಬರೀ 60,000 ಕಿಲೋಮೀಟರ್ ಗಾಡಿ ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ ಏನು ನೋಡ್ಬೋದು. ಮೊದಲೇ ನೋಡ್ಬೋದು ನಿಮ್ಗೆ ಡ್ಯಾಶ್ ಬೋರ್ಡ್ ಎಲ್ಲ ನಿಮ್ಗೆ ಒಂದು ಡಿಲ್ ಕಲರ್ ಡ್ಯಾಶ್ ಬೋರ್ಡ್ ಬರುತ್ತೆ ಅಂತ ಹೇಳ್ಬೋದು. ಸ್ಪೋರ್ಟ್ಸ್ ಆಪ್ಷನಲ್ಲಿ ನಿಮಗೆ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗುತ್ತೆ. ಇದು ಬಂದ್ಬಿಟ್ಟು ಪ್ರೈಸ್ ಬಂದರೆ ನೀವು 3,10,000 ಕೋಟ್ ಮಾಡ್ತಿದ್ರಿ. ಫೈನಲ್ ಪ್ರೈಸ್ ಒಂದು 7,90,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿ. ನಮ್ಮ ಜೊತೆ ಬಂದರೆ ಆಲ್ಮೋಸ್ಟ್ ಒಂದು ಆಟೋಮೆಟಿಕ್ ಇರುತ್ತೆ, ಮ್ಯಾನುವಲ್ ಇರುತ್ತೆ ಸ್ನೇಹಿತರೆ. ನೋಡ್ಬೋದು 2012 ಮಾಡಲು i10 ಸ್ಪೋರ್ಟ್ಸ್ ಇದು ಸಿಂಗಲ್ ಓನರ್ ಗಾಡಿ. ಇದು ಬರೀ 40,000 ಕಿಲೋಮೀಟರ್ ಗಾಡಿ ಓಡಿದೆ ಸ್ನೇಹಿತರೆ. ನಿಮಗೆ ಈ ಗಾಡಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ಪೆಟ್ರೋಲ್ ವೇರಿಯಂಟ್ ಅಂತ ಹೇಳ್ಬೋದು. ಪೆಟ್ರೋಲು ಪ್ಲಸ್ LPG ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬ ಜನ ಪೆಟ್ರೋಲ್ ಪ್ರೈಸ್ ಅಫರ್ಟ್ ಆಗಲ್ಲ ಅಂತ ಹೇಳ್ತೀರಾ. ಸೊ ಅದಕ್ಕೆ ಈ ಗಾಡಿಗೆ LPGನೂ ಫಿಟ್ ಮಾಡಿದ್ದಾರೆ, ಪ್ಲಸ್ RC ಎಂಟ್ರಿನೂ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಗಾಡಿಗೆ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 340 ಕೋಟ್ ಮಾಡ್ತಿದ್ದೀರಿ. ಕ್ಲೋಸ್ ಟು ಒಂದು 3,20,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿ. ಸ್ನೇಹಿತರೆ ನೆಕ್ಸ್ಟ್ ನೋಡ್ಬೋದು ಮತ್ತೊಂದು ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ಒಂದು i10 ಅಂದ್ಬಿಟ್ಟು 2011 ಮಾಡಲ್ Hyundai i10 ಇದು ನೋಡ್ಬೋದು. ಮ್ಯಾಗ್ನಾ ಬರುತ್ತೆ ಇದು ವೇರಿಯಂಟು. ನಿಮಗೆ
ಫೀಚರ್ಸ್ ವೈಸ್ ಹೋಗೋದ್ರೆ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಸಿಗುತ್ತೆ ಈ ಗಾಡಿನಲ್ಲಿ ಅಂತ ಹೇಳ್ಬೋದು. ನಿಮಗೆ ಗಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಗಾಡಿಗೆ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 3,10,000 ಕೊಟ್ಟು ಮಾಡ್ತಿದ್ದೀರಿ. ಕ್ಲೋಸ್ ಟು ಒಂದು 290 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ಅಂತ ಹೋಂಡಾ ಸಿಟಿ ಬಂದುಬಿಟ್ರೆ ನಮ್ಮಂತ ಒಂದಿಲ್ಲ ಎರಡಿಲ್ಲ, ಯಾವಾಗಾದರೂ ನನ್ನ ಶೋರೂಮ್ಗೆ ಯಾರಾದರೂ ಕಸ್ಟಮರ್ ವಿಸಿಟ್ ಮಾಡಿದ್ರೆ ನಮಗೆ ಒಂದು 10 ಗಾಡಿ ಇರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಸ್ನೇಹಿತರೆ, ನಿಮಗೆ ಆಲ್ಮೋಸ್ಟ್ ಒಂದು ಲೈನ್ ಕಂಪ್ಲೀಟ್ ಹೋಂಡಾ ಸಿಟಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಹೋಂಡಾ ಸಮಥಿಂಗ್ ಡಿಫ್ರೆಂಟ್ ಹೇಳ್ಬೋದು ಸ್ನೇಹಿತರೆ. ಆ ಗಾಡಿ ಓಡಿಸ್ಬಿಟ್ಟು ಅದು ಪರ್ಫಾರ್ಮೆನ್ಸ್ ಒಂದು ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಒಂದು ಸಾಫ್ಟ್ ಡ್ರೈವ್ ಇರುತ್ತೆ, ಒಳ್ಳೆ ಮೇಂಟೆನೆನ್ಸ್ ಇರುತ್ತೆ ಸ್ನೇಹಿತರೆ. ಒಂದು ಚಿಕ್ಕ ಮೇಂಟೆನೆನ್ಸ್ ಮಾಡ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಮೊದಲನೇ ಗಾಡಿ ಒಂದು 2010 ಮಾಡಲ್ ಹೋಂಡಾ ಸಿಟಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಆಟೋಮೆಟಿಕ್ ಬೇಕಂತ ಕೇಳ್ತೀರಾ, ಇದು ಆಟೋಮೆಟಿಕ್ ಗಾಡಿ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ಅಂತ ಹೇಳ್ಬೋದು. ಇದು VMT ಹೇಳ್ಬೋದು. ನಿಮಗೆ ನೀವು ನೋಡ್ಬೋದು ಹೆಂಗಿದೆ ಗಾಡಿ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ. ಇದು ನೋಡ್ಬೋದು ನೀವು. ಆಲ್ಮೋಸ್ಟ್ ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ನಿಮಗೆ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಇದು ಲೆದರ್ ಸೀಟ್ಸ್ ಹಾಕಿದ್ದಾರೆ ಆಫ್ಟರ್ ಮಾರ್ಕೆಟು. ನೋಡ್ಬೋದು ಆಟೋಮೆಟಿಕ್. ಇದು ನೀವು ಆಲ್ಮೋಸ್ಟ್ ಒಂದು ಲಕ್ಸುರಿ ಸೆಗ್ಮೆಂಟಲ್ಲಿ ಒಂದು ಡ್ರೈವ್ ತೊಗೊಬೇಕಾಗಿ ತೊಗೊಬೋದು. ನೀವು ನೋಡ್ಬೋದು ಪೆಟ್ರೋಲ್ ಶಿಫ್ಟ್ ಸಿಗುತ್ತೆ ಗಾಡಿನಲ್ಲಿ. ನಿಮಗೆ ಇನ್ಬಿಲ್ ಸಿಸ್ಟಮ್ ಸಿಗುತ್ತೆ, ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಗಾಡಿ ಬಂದ್ಬಿಟ್ಟು 2010 ಮಾಡಲು, ಬರೀ ನಿಮಗೆ 65,000 ಕಿಲೋಮೀಟರ್ ಗಾಡಿ ಓಡಿದೆ. ಸೆಕೆಂಡ್ ಓನರ್ ಆಗಿದೆ ಇದು ಗಾಡಿ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು ಗಾಡಿ ಬಂದ್ಬಿಟ್ಟು ನಾವು 4 lakhs ಕೊಟ್ಟು ಮಾಡ್ತಿದ್ದೀರಿ. ಕ್ಲೋಸ್ ಟು ಒಂದು 380 ಬಂದರೆ ಫೈನಲ್ ಮಾಡಿಕೊಡ್ತೀರಿ ಸ್ನೇಹಿತರೆ ಈ ಗಾಡಿಗೆ. ಈ ಗಾಡಿಗೆ ನಾವು ಆಲ್ಮೋಸ್ಟ್ ಲೋನ್ ಮಾಡ್ತೀವಿ, ಯಾಕಂದರೆ ಕಂಡೀಷನ್ ತುಂಬ ಚೆನ್ನಾಗಿದೆ. ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ನಿಮ್ಗೆ. ಆಲ್ಮೋಸ್ಟ್ ಒಂದು 3 ಲಕ್ಷ ರೂಪಾಯಿ ಗಾಡಿ ಲೋನ್ ಆಗುತ್ತೆ ಸ್ನೇಹಿತರೆ ಈ ಗಾಡಿಗೆ. ಸ್ನೇಹಿತರೆ ನೋಡ್ಬೋದು ನಮ್ಮ ಹೋಂಡಾ ಸಿಟಿ ಅಂದರೆ ಒಂದು ಒಳ್ಳೆ ಕಲೆಕ್ಷನ್ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು 2008 ಮಾಡಲ್ ಹೋಂಡಾ ಸಿಟಿ. ಇದು 10th ಆನಿವರ್ಸರಿ ಮಾಡಲ್ ಅಂತ ಹೇಳ್ಬೋದು. ನಿಮಗೆ ಬರೀ 60,000 ಕಿಲೋಮೀಟರ್ ಗಾಡಿ ಓಡಿದೆ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ನೋಡ್ಬೋದು ನೀವು ಒಳ್ಳೆ ಇಂಟೀರಿಯರ್ ಹೆಂಗಿದೆ ಅಂದ್ಬಿಟ್ಟು. ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ಇಂಟೀರಿಯರಲ್ಲಿ. ನಿಮಗೆ ಆಲ್ಮೋಸ್ಟ್ ನಿಮಗೆ ABS ಸಿಗುತ್ತೆ ಗಾಡಿನಲ್ಲಿ. ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಗಾಡಿ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಡ್ಯಾಶ್ ಬೋರ್ಡ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ನೋಡ್ಬೋದು ನೀವು. ಆಲ್ಮೋಸ್ಟ್ ನಿಮಗೊಂದು ಒಳ್ಳೆ ಇಂಟೀರಿಯರ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಗಾಡಿನಲ್ಲಿ. ಇದು 10th ಆನಿವರ್ಸರಿ ಮಾಡಲ್ ಇರುತ್ತೆ. ನೀವು ನೋಡ್ಬೋದು 10th ಆನಿವರ್ಸರಿ ಮಾಡಲ್ ಅಂದ್ಬಿಟ್ಟು ಈ ಮಾಡಲ್ 2018 ಬಂದಿದೆ ಅಂದ್ಬಿಟ್ಟು ಹೇಳ್ಬೋದು. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಪ್ರೈಸ್ ವೈಸ್ ಬಂದರೆ ಇದು 290 ಕೋಟ್ ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 275 ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ಅಂತ ಮತ್ತೊಂದು ಹೋಂಡಾ ಸಿಟಿ ಇದೆ ಸ್ನೇಹಿತರೆ. ನೀವು ನೋಡ್ಬೋದು ಹೆಂಗಿದೆ ಗಾಡಿ ಅಂದ್ಬಿಟ್ಟು ಸ್ನೇಹಿತರೆ. ನೆಕ್ಸ್ಟ್ ನೋಡ್ಬೋದು ಅಂತ ಮತ್ತೊಂದು ಹೋಂಡಾ ಸಿಟಿ ಅಂತ ಹೇಳ್ಬೋದು. ಇದು 2012 ಮಾಡಲ್ ಹೋಂಡಾ ಸಿಟಿ ಸ್ನೇಹಿತರೆ. ನೋಡ್ಬೋದು ಬೇಜ್ ಕಲರು. ಗಾಡಿ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಒಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಮ್ಯಾಗ್ವೆಲ್ ಇದೆ ನಿಮಗೆ. ಇದನ್ನು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸ್ನೇಹಿತರೆ. ನೋಡ್ಬೋದು ನಿಮಗೆ ಲೆದರ್ ಸೀಟ್ಸ್ ಹಾಕಿದ್ದಾರೆ. ನಿಮಗೆ ಪೆಟ್ರೋಲ್ ಶಿಫ್ಟ್, ನಿಮಗೆ ABS, ಏರ್ ಬ್ಯಾಗ್ಸು ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಬರೀ 60,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು ಸೆಕೆಂಡ್ ಓನರ್ ಆಗಿದೆ ಸ್ನೇಹಿತರೆ. ಈ ಗಾಡಿ ಬಗ್ಗೆ ನೋಡೋಕ್ಕಾಗದೆ ನಿಮಗೆ ಪ್ರೈಸ್ ನೋಡೋಕ್ಕೋಗ್ರೆ ನಿಮಗೆ ಆಲ್ಮೋಸ್ಟ್ ಒಂದು 5 lakhs ಕೋಟ್ ಮಾಡ್ತಿದ್ರಿ. ಫೈನಲ್ ಪ್ರೈಸ್ ಸ್ನೇಹಿತರೆ ಈ ಗಾಡಿಗೆ ಬಂದ್ಬಿಟ್ಟು 4,60,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಈ ಸ್ನೇಹಿತರೆ ಈ ಗಾಡಿಗೆ. ಆಲ್ಮೋಸ್ಟ್ ನಿಮ್ಗೆ ಒಂದು 4 lakh rupees ಗಾಡಿ ಬೇಕಾದರೆ ಲೋನ್ ಮಾಡ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ನೆಕ್ಸ್ಟ್ ನಮಗೆ ಒಂದು ಬ್ಯೂಟಿಫುಲ್ ಕಂಡೀಷನ್ ಸ್ನೇಹಿತರೆ ಗಾಡಿ ನೋಡ್ಬೋದು. ನಿಮಗೆ ಒಂದು ಮರೂನ್ ಕಲರ್ ಹೋಂಡಾ ಸಿಟಿ ಅಂತ ಹೇಳ್ಬೋದು. ಇದು VMT ಅಂತ ಹೇಳ್ಬೋದು. 2012 ಮಾಡಲು. ಬರೀ ನಿಮಗೆ 51,000 ಕಿಲೋಮೀಟರ್ ಶೋರೂಮಿಂದ ಗಾಡಿ ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ನೋಡ್ಬೋದು ಇಂಟೀರಿಯರ್ ಹೆಂಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ನಿಮ್ಗೆ ಆಲ್ಮೋಸ್ಟ್ ನಿಮಗೆ ABS, ಏರ್ ಬ್ಯಾಗ್ಸು ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಸ್ನೇಹಿತರೆ. ಇದು ತುಂಬ ಜನ ಯೂಸ್ ಮಾಡ್ತಾರೆ ಲಾಂಗ್ ಲೈನ್ ಹೇಳ್ಬೋದು. ನಿಮಗೆ ನೋಡ್ಬೋದು ಆಲ್ಮೋಸ್ಟ್ ಬಾಡಿ ಲೈನ್ ಹೆಂಗಿದೆ ಅಂದ್ಬಿಟ್ಟು ಒಳ್ಳೆ ಕಂಡೀಷನ್ ಗಾಡಿಗಿದೆ ಅಂತ ಹೇಳ್ಬೋದು. ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಗಾಡಿ ಬಗ್ಗೆ. ನಿಮಗೆ ಗಾಡಿ ಬಗ್ಗೆ ಪ್ರೈಸ್ ಬಗ್ಗೆ ಬಂದರೆ ಇದು 5,60,000 ಕೊಟ್ಟು ಮಾಡ್ತಿದ್ರಿ. ಫೈನಲ್ ಪ್ರೈಸ್ ಒಂದು 5,30,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ಅಂತ ಮತ್ತೊಂದು ಹೋಂಡಾ ಸಿಟಿ ಸ್ನೇಹಿತರೆ. ನಮ್ಮ ಹೋಂಡಾ ಸಿಟಿ ತುಂಬ ಕಲೆಕ್ಷನ್ ಇದೆ ಅಂತ ಹೇಳ್ಬೋದು. ನಿಮಗೆ 2017 ಮಾಡಲ್ ಹೋಂಡಾ ಸಿಟಿ ಸ್ನೇಹಿತರೆ. ಇದು V ವೇರಿಯಂಟ್ ಬರುತ್ತೆ. ಇದು ನೋಡ್ಬೋದು ಹೆಂಗಿದೆ ಅಂದ್ಬಿಟ್ಟು. ಗಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅರ್ಬನ್ ಟೈಟಾನಿಯಂ ಕಲರ್ ಇದೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಹೆಂಗಿದೆ ಅಂದ್ಬಿಟ್ಟು. ಆಲ್ಮೋಸ್ಟ್ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು ನಿಮಗೆ. ಇದು ಪ್ರೈಸ್ ವೈಸ್ ಇದು ಕಿಲೋಮೀಟರ್ ಬಂದರೆ ಇದು 48,000 ಕಿಲೋಮೀಟರ್ ಓಡಿದೆ. 48,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಸಿಂಗಲ್ ಓನರು. ಇದು ಪ್ಲಸ್ ಪಾಯಿಂಟ್ ಅಂದರೆ ನಿಮಗೆ ಇದು ಈ ಗಾಡಿ ಬಂದ್ಬಿಟ್ಟು ನಿಮಗೆ ಪೆಟ್ರೋಲ್ ಇರುತ್ತೆ, ಪ್ಲಸ್ ಒಂದು LPG ಆಪ್ಷನ್, ಒಂದು LPG ಆಪ್ಷನ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ. LPG ಹೇಳ್ಬೋದು. ನಿಮಗೆ ಒಂದು 14 ಇಂದ 15 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ ಅಂತ ಹೇಳ್ಬೋದು. LPGನಲ್ಲಿ ಪೆಟ್ರೋಲಲ್ಲಿ ನಿಮಗೆ 12 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಅಂತ ಸ್ನೇಹಿತರೆ. ಇದು ಪ್ರೈಸ್ ವೈಸ್ ಬಂದರೆ 775 ಕೋಟ್ ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 7 ಲಕ್ಷ ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ಅಂತ ಮತ್ತೊಂದು ಹೋಂಡಾ ಸಿಟಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು ನೀವು 2012 ಮಾಡಲ್ ಹೋಂಡಾ ಸಿಟಿ. ಇದು SMT ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿದೆ. ಬರೀ 40,000 ಕಿಲೋಮೀಟರ್ ಗಾಡಿ ಓಡಿದೆ ಸ್ನೇಹಿತರೆ. ಇದು ಪ್ರೈಸ್ ವೈಸ್ ಬಂದರೆ 525 ಕೋಟ್ ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 490 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ. ಒಳ್ಳೆ ಕಂಡೀಷನ್ ಗಾಡಿ ಅಂದ್ಬೋದು. ಒಳ್ಳೆ ಕಮ್ಮಿ ಓಡಿದೆ. ಒಂದು 40,000 ಅಂದರೆ ಏನಿಲ್ಲ ಹೋಂಡಾ ಸಿಟಿಗೆ ಅಂದ್ಬೋದು. ನೀವು 3 ಲಕ್ಷ 4 ಲಕ್ಷ ಗಾಡಿ ಕಿಲೋಮೀಟರ್ ಓಡಿಸ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಇದು ನೋಡ್ಬೋದು ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. 525 ಕೋಟ್ ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 490 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿ.
ಮತ್ತೊಂದು ಹೋಂಡಾ ಸಿಟಿ ಇದೆ ಸ್ನೇಹಿತರೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನು, ಇದು ಒಂದು ಹೊಸ ಶೇಪ್ ಅಂತ ಹೇಳ್ಬೋದು. 2015 ಮಾಡಲ್ ಹೋಂಡಾ ಸಿಟಿ ಸ್ನೇಹಿತರೆ. ನೋಡ್ಬೋದು ಬರೀ 48,000 ಕಿಲೋಮೀಟರ್ಸ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸ್ನೇಹಿತರೆ. ನೋಡ್ಬೋದು ಲೆದರ್ ಸೀಟ್ಸ್, ನಿಮಗೆ ಸನ್ ರೂಫು, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ. ಇದು VX ವೇರಿಯಂಟು. ನೋಡ್ಬೋದು ಆಲ್ಮೋಸ್ಟ್ ನಿಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಪೆಡಲ್ ಶಿಫ್ಟ್ ಸಿಗುತ್ತೆ, ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ, ಇನ್ಬಿಲ್ ಸಿಸ್ಟಮ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು ಬಾಡಿ ಲೈನ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಬಾಡಿ ಲೈನ್ ಇದೆ ಅಂತ ಹೇಳ್ಬೋದು. ನಿಮಗೆ ಬೇರೆ ಇದು ನಿಮಗೆ 48,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು ಪ್ರೈಸ್ ವೈಸ್ ಅಂದರೆ ನಿಮಗೆ 8,25,000 ಕೋಟ್ ಮಾಡ್ತಿದ್ರಿ, ಕ್ಲೋಸ್ ಟು ಒಂದು 8 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ. ಜಸ್ಟ್ ಬಿಕಾಸ್ ಇದು ಆಟೋಮೆಟಿಕ್ಕು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ಗಾಡಿ ಕ್ವಾಲಿಟಿ ಹಂಗಿದೆ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ಆಟೋಮೆಟಿಕ್ ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಹೋಂಡಾ ಸಿಟಿ ಇದೆ ಸ್ನೇಹಿತರೆ. ನೋಡ್ಬೋದು ನಿಮಗೆ ಆಲ್ಮೋಸ್ಟ್ ಒಂದು 2014 ಮಾಡಲ್ ಹೋಂಡಾ ಸಿಟಿ ಇದೆ ಸ್ನೇಹಿತರೆ. VX ಮಾಡಲು. ಇದರಲ್ಲಿ ನಿಮಗೆ ಇದು ಟಾಪ್ ಎಂಡ್ ಮಾಡಲ್ ಅಂತ ಹೇಳ್ಬೋದು. ನಿಮಗೆ ಯಾರಿಗಾದ್ರೂ ಮ್ಯಾನುವಲ್ ಬೇಕಂದರೆ, ನಿಮಗೆ ಪ್ರತಿಯೊಂದು ಆಪ್ಷನ್ ಬೇಕಂದರೆ ಲೆದರ್ ಸೀಟ್ಸ್ ಇದೆ ನಿಮಗೆ. ಆಲ್ಮೋಸ್ಟ್ ನಿಮಗೆ ಇಲ್ಲಿ ಸನ್ ರೂಫ್ ಇದೆ, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಇದರಲ್ಲಿ ನಿಮಗೆ ಸ್ನೇಹಿತರೆ. ನಿಮಗೆ ಇದು ಮ್ಯಾನುವಲ್ ಡ್ರೈವ್ ಇರುತ್ತೆ, ನಿಮಗೆ ಇನ್ಬಿಲ್ ಸಿಸ್ಟಮ್ ಸಿಗುತ್ತೆ, ನಿಮಗೆ ABS, ಏರ್ ಬ್ಯಾಗ್ಸು, ಕ್ರೂಸ್ ಕಂಟ್ರೋಲು, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಒಳ್ಳೆ ಕಂಡೀಷನ್ ಗಾಡಿ. ನಿಮಗೆ ಆಲ್ಮೋಸ್ಟ್ 2014 ಮಾಡಲು. ಇದು ಸೆಕೆಂಡ್ ಓನರ್ ಆಗಿದೆ. ಬೇರೆ ನಿಮ್ಗೆ 68,000 ಕಿಲೋಮೀಟರ್ ಗಾಡಿ ಹೋಗಿದೆ ಸ್ನೇಹಿತರೆ. ಇದು ಪ್ರೈಸ್ ವೈಸ್ ಬಗ್ಗೆ ಇದು ನೋಡೋಕೆ ಹೋದರೆ ಇದು 690 ಕೋಟ್ ಮಾಡ್ತಿದ್ರಿ. ಫೈನಲ್ ಪ್ರೈಸ್ ಒಂದು 6,60,000 ಬಂದರೆ ಫೈನಲ್ ಮಾಡಿಕೊಡ್ತೀರಿ ಸ್ನೇಹಿತರೆ ಈ ಗಾಡಿ. ಸ್ನೇಹಿತರೆ ನೆಕ್ಸ್ಟ್ ನೋಡ್ಬೋದು ಒಂದು 2005 ಮಾಡಲ್ 800 ಇದೆ ಸ್ನೇಹಿತರೆ. ನೋಡ್ಬೋದು ನೀವು ಇದು ಒಂದು AC ಗಾಡಿ ಅಂತ ಹೇಳ್ಬೋದು. ನೋಡ್ಬೋದು ಗಾಡಿ ಹೆಂಗಿದೆ ಅಂದ್ಬಿಟ್ಟು. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಇದು ಸಿಂಗಲ್ ಓನರ್ ಗಾಡಿ. ಇದು ನಿಮಗೆ ಪ್ರೈಸ್ ವೈಸ್ ಬಂದರೆ ಇದು 95,000 ಕೋಟ್ ಮಾಡ್ತಿದ್ರಿ, ಕ್ಲೋಸ್ ಟು 90,000 ಮತ್ತೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ಅಂತ ಒಂದು ವೆರಿಟೋ ಇದೆ. ನೋಡ್ಬೋದು ಮಹೇಂದ್ರ ವೆರಿಟೋ. ಇದೊಂದು ಎಲೆಕ್ಟ್ರಿಕ್ ಗಾಡಿಗಳು ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು ಇದು 2018 ಮಾಡಲು. ಬೇರೆ ನಿಮಗೆ 40,000 ಕಿಲೋಮೀಟರ್ ಗಾಡಿ ಓಡಿದೆ. ನಿಮಗೆ AC ಪವರ್ ಶೇರಿಂಗು, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ, ಪವರ್ ವಿಂಡೋ ಸಿಗುತ್ತೆ ಅಂತ ಹೇಳ್ಬೋದು. 2018 ಮಾಡಲ್ ಇದು ಒಂದು ಸಿಂಗಲ್ ಚಾರ್ಜ್ಗೆ ನಿಮಗೆ 135 ಕಿಲೋಮೀಟರ್ಸ್ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಸ್ನೇಹಿತರೆ. ಗಾಡಿ ತುಂಬ ಚೆನ್ನಾಗಿದೆ. 2018 ಮಾಡಲ್ ಇದು ಪ್ರೈಸ್ ವೈಸ್ ಬಂದರೆ 3 ಲಕ್ಷ ಹೇಳ್ತಾ ಇದ್ದೀರಿ. ಒಂದು ಕ್ಲೋಸ್ ಟು ಒಂದು 3,30,000 ಬಂದರೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ. ಮತ್ತು ಈ ಥರ ಆಲ್ಮೋಸ್ಟ್ ಒಂದು 3 ಗಾಡಿ ಇದೆ. 3 ಗಾಡಿನೂ ಸೇಮ್ ಪ್ರೈಸ್ ಇರುತ್ತೆ ನಿಮಗೆ. 2018 ಮಾಡಲ್ ಅಂತ ಹೇಳ್ಬೋದು. ನಿಮಗೆ ಇದನ್ನು ಒಂದು 45,000 ಕಿಲೋಮೀಟರ್ಸ್ ಗಾಡಿ ಓಡಿದೆ ಸ್ನೇಹಿತರೆ ಹೇಳ್ಬೋದು. ಇದು ಪ್ರೈಸು ನಿಮಗೆ ಆಲ್ಮೋಸ್ಟ್ ಇದು 3 ಲಕ್ಷ ಕೋಟ್ ಮಾಡ್ತಿದ್ದಾರೆ. ಕ್ಲೋಸ್ ಟು ಒಂದು 330, 325 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕಂಡೀಷನ್ ಒಂದು ಫೋರ್ಡ್ ಫಿಗೋ ಇದೆ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಒಂದು 2010 ಮಾಡಲ್ ಡೀಸೆಲ್ ವೆಹಿಕಲ್ಲು ಫೋರ್ಡ್ ಫಿಗೋ. ನಿಮಗೆ ಆಲ್ಮೋಸ್ಟ್ ಒಂದು 75,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ಆಗಿದೆ ಸ್ನೇಹಿತರೆ ಈ ಗಾಡಿ. ಇದು ನಿಮಗೆ ಆಲ್ಮೋಸ್ಟ್ ಒಂದು ಟೈಟಾನಿಯಂ ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಡ್ಯೂಲ್ ನಿಮಗೆ ಆಲ್ಮೋಸ್ಟ್ ಡ್ಯಾಶ್ಬೋರ್ಡ್ ಕಲರ್ ಸಿಗುತ್ತೆ ಅಂತ ಹೇಳ್ಬೋದು. ABS, ಏರ್ ಬ್ಯಾಗ್ಸು, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಳ್ಳೆ ಮೈಲೇಜ್ ಕೊಡುತ್ತೆ ನಿಮಗೆ. 18 ಕಿಲೋಮೀಟರ್ ಸಿಟಿನಲ್ಲಿ ಮೈಲೇಜ್ ಕೊಡುತ್ತೆ ಸ್ನೇಹಿತರೆ ಫೋರ್ಡ್ ಫಿಗೋ ಅಂದರೆ. ಇದು ಪ್ರೈಸ್ ಅಂದರೆ ಒಂದು ಅಟ್ರಾಕ್ಟಿವ್ ಪ್ರೈಸ್ ಕೊಡೋಣ ಸ್ನೇಹಿತರೆ. ಇದು ಫೈನಲ್ ಪ್ರೈಸು 1,55,000 ಬಂದರೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ. 2010 ಮಾಡಲು ಈ ಗಾಡಿಗೆ ನಾವು ಆಲ್ಮೋಸ್ಟ್ ಲೋನ್ ಮಾಡ್ಕೊಡ್ತೀವಿ ಸ್ನೇಹಿತರೆ. 1.25 ಲಕ್ಷ ರೂಪಾಯಿ ನಾವು ಲೋನ್ ಮಾಡ್ಕೊಡ್ತೀವಿ. ಬೇರೆ ನಿಮ್ಗೆ ಒಂದು 25,000ರಿಂದ 30,000 ತೊಗೊಂಬಂದರೆ ನೀವು ಗಾಡಿ ತೊಗೊಂಡೋಗ್ಬೋದು ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ವರ್ನಾ ಇದೆ. ಇದು ಆಲ್ಮೋಸ್ಟ್ ಸೇಲ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಅಂತ ಒಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ ಸ್ನೇಹಿತರೆ. 2013 ಮಾಡಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ. ಇದು ನೋಡ್ಬೋದು ಕಂಫರ್ಟ್ ಲೈನ್. ಇದು ಬೇರೆ ನಿಮಗೆ ಇದು ಓಡಿರೋದು ಬೇರೆ 39,000 ಕಿಲೋಮೀಟರ್ ಸ್ನೇಹಿತರೆ. ನೋಡ್ಬೋದು ಇಂಟೀರಿಯರ್ ಹೆಂಗಿದೆ ಅಂದ್ಬಿಟ್ಟು. ಒಳ್ಳೆ ಆಫ್ಟರ್ ಮಾರ್ಕೆಟ್ ನಿಮಗೆ ಸೀಟ್ ಕವರ್ಸ್ ಹಾಕಿದ್ದಾರೆ ಗಾಡಿನಲ್ಲಿ. ನಿಮಗೆ AC ಪವರ್ ಶೇರಿಂಗ್ ಪವರ್ ವಿಂಡೋ ಬರುತ್ತೆ ಸ್ನೇಹಿತರೆ ಈ ಗಾಡಿ. ನಿಮಗೆ ಇದು 1.6 ಇರುತ್ತೆ. ಒಳ್ಳೆ ಪವರ್ ಸಿಗುತ್ತೆ ಈ ಗಾಡಿನಲ್ಲಿ ನಿಮಗೆ. ನೋಡೋಕೆ ಹೋದರೆ ಆಲ್ಮೋಸ್ಟ್ 2013 ಮಾಡಲ್ ಇದೆ. ಇದು ಸೆಕೆಂಡ್ ಓನರ್ ಆಗಿದೆ. 39,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 4.5 ಲ್ಯಾಕ್ಸ್ ಕೋಟ್ ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 4,25,000 ಬಂದರೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ. ನಮ್ಮಿಂದ ಮತ್ತೊಂದು ಗಾಡಿ ಇದೆ ಸ್ನೇಹಿತರೆ. ನಮ್ಮಿಂದ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. 2013 ಮಾಡಲ್ ವೆಂಟೋ ಇದೆ ಸ್ನೇಹಿತರೆ. ನೋಡ್ಬೋದು ನೀವು. ಇದು ಕಂಫರ್ಟ್ ಲೈನ್ ಅಂತ ಹೇಳ್ಬೋದು ನಿಮಗೆ. ಇದು 75,000 ಕಿಲೋಮೀಟರ್ ಗಾಡಿ ಓಡಿದೆ ಸ್ನೇಹಿತರೆ. ಇದು ಒಂದು ಡೀಸೆಲ್ ವೇರಿಯಂಟ್ ಅಂತ ಹೇಳ್ಬೋದು ನಿಮಗೆ. ಇದು ಒಳ್ಳೆ ಮೈಲೇಜ್ ಕೊಡುತ್ತೆ. ಒಂದು 15 ಕಿಲೋಮೀಟರ್ ಸಿಟಿನಲ್ಲಿ ಮೈಲೇಜ್ ಕೊಡುತ್ತೆ, 18 ಕಿಲೋಮೀಟರ್ ನಿಮಗೆ ಲಾಂಗಲ್ಲಿ ಮೈಲೇಜ್ ಕೊಡುತ್ತೆ ಸ್ನೇಹಿತರೆ. ನೋಡ್ಬೋದು ಕಂಡೀಷನ್ ಹೆಂಗಿದೆ ನೋಡಿ. ಬ್ಯೂಟಿಫುಲ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಗಾಡಿಗೆ. ಇದು ಪ್ರೈಸ್ ವೈಸ್ ಬಂದರೆ ಇದು ನಾವು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 525 ಕೋಟ್ ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 4,75,000 ಬಂದರೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ ಈ ಗಾಡಿ. ಸ್ನೇಹಿತರೆ ನೆಕ್ಸ್ಟ್ ನಾನು ಮುಂಚೆ ಒಂದು ಹೋಂಡಾ ಅಮೇಜ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. 2017 ಮಾಡಲ್ ಹೋಂಡಾ ಅಮೇಜ್. ಇದು ನೀವು ನೋಡ್ಬೋದು ಬರೀ 45,000 ಕಿಲೋಮೀಟರ್ಸ್ ಗಾಡಿ ಓಡಿದೆ ಸ್ನೇಹಿತರೆ. ಇದೊಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ತುಂಬ ಜನ ಆಟೋಮೆಟಿಕ್ ಕೇಳ್ತಾರೆ ಸ್ನೇಹಿತರೆ. ಒಂದು ಒಳ್ಳೆ ಸಾಫ್ಟ್ನೆಸ್ ಗಾಡಿ ಅಂದರೆ ಹೋಂಡಾ ಅಂತ ಹೇಳ್ಬೋದು ನಿಮಗೆ. ಒಳ್ಳೆ ಸಾಫ್ಟ್ ಇರುತ್ತೆ. 2017 ಮಾಡಲು. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಬರೀ 45,000 ಕಿಲೋಮೀಟರ್ಸ್ ಓಡಿದೆ ಸ್ನೇಹಿತರೆ. ನಿಮ್ಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ. ಇದು ಪ್ರೈಸ್ ವೈಸ್ ಎಲ್ಲ ಹೋದ್ರೆ ನನಗೆ ಇದು 575 ಕೋಟ್ ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 5,50,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ. ನೆಕ್ಸ್ಟ್ ಅಂತ ಮತ್ತೊಂದು ಗಾಡಿ ಇದೆ ಸ್ನೇಹಿತರೆ. ಇದೊಂದು ಒಳ್ಳೆ ಬ್ಯೂಟಿಫುಲ್ ಪ್ರೈಸ್ ಕೊಡೋಣ ಸ್ನೇಹಿತರೆ. ನೋಡ್ಬೋದು ನೀವು ನಿಸಾನ್ ಸನ್ನಿ. ಇದು 2016 ಮಾಡಲ್ ನಿಸಾನ್ ಸನ್ನಿ. ಇದು ನೋಡ್ಬೋದು ನೀವು ಬ್ರೌನ್ ಕಲರ್ ಹೆಂಗಿದೆ ಗಾಡಿ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಗಾಡಿ. ಇದು ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಒಂದು ಟಾಪ್ ಅಂಡ್ ಫೀಚರ್ಸ್ ಸಿಗುತ್ತೆ. ನಿಮಗೆ ಪ್ರತಿಯೊಂದು ಟಾಪ್ ಅಂಡ್ ಫೀಚರ್ಸ್ ಸಿಗುತ್ತೆ. ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ, ಲೆದರ್ ಸೀಟ್ ಸಿಗುತ್ತೆ, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಸ್ನೇಹಿತರೆ ಈ ಗಾಡಿಯಲ್ಲಿ. ನಿಮ್ಗೆ ನೋಡ್ಬೋದು ಆಲ್ಮೋಸ್ಟ್ ಇದು ಪ್ರೈಸ್ ವೈಸ್ ಬಂದರೆ ಇದು ನಾವು 425 ಕೋಟ್ ಮಾಡ್ತಿದ್ರಿ. ಫೈನಲ್ ಪ್ರೈಸ್ ಸ್ನೇಹಿತರೆ 3,90,000 ಮತ್ತೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿಗೆ. ಈ ಗಾಡಿಗೆ ನೀವು ಆಲ್ಮೋಸ್ಟ್ ನಿಮಗೆ ಬ್ಯಾಂಕ್ ಅವ್ರು ನಿಮಗೆ 100% ಫಂಡಿಂಗ್ ಮಾಡ್ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಅಂತ ಮತ್ತೊಂದು ಹೊಂಡೈ ವರ್ನಾ ಇದೆ. ನೋಡ್ಬೋದು ನೀವು.
ಹೆಂಗಿದೆ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 25,000 ಮೇಲೆ ಗಾಡಿ 25,000 ಕಿಲೋಮೀಟರ್ ಗಾಡಿ ಓಡಿದೆ. ಪೆಟ್ರೋಲ್ ವೇರಿಯಂಟ್ ಇದು. ನಿಮ್ಗೆ ಆಲ್ಮೋಸ್ಟ್ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಬರೀ 25,000 ಕಿಲೋಮೀಟ್ರ್ ಪೆಟ್ರೋಲು. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ವೈಸ್ ಬಂದರೆ 6,25,000 ಹೇಳ್ತಿದ್ರಿ. ಕ್ಲೋಸ್ ಟು ಒಂದು 5,75,000 ಮೇಲೆ ಮಾಡ್ಕೊಡ್ತೀವಿ ಸ್ನೇಹಿತರೆ. ಜಸ್ಟ್ ಬಿಕಾಸ್ ತುಂಬ ಕಮ್ಮಿ ಓಡಿದೆ. ಗಾಡಿ ಬ್ಯೂಟಿಫುಲ್ ಕಂಡೀಷನ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ನಮ್ದು ಒಂದು ಬ್ಯೂಟಿಫುಲ್ ಕಂಡೀಷನ್ ಒಂದು ಮಾರುತಿ ಶಿಫ್ಟ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು VXi ಮಾಡಲ್ ಇದು 2008 ಮಾಡಲ್ ಇದು. ಸೆಕೆಂಡ್ ಓನರ್ ಆಗಿದೆ. ನಿಮಗೆ VXi AC ಪವರ್ ಸ್ಟೀರಿಂಗ್ ಪವರ್ ಆಗಿದೆ. ನಿಮಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ಸ್ನೇಹಿತರೆ, ನೋಡ್ಬೋದು ನೀವು. ಇದು ಪ್ರೈಸ್ ವೈಸ್ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡೋಣ ಸ್ನೇಹಿತರೆ. 2008 ಮಾಡಲ್ ಶಿಫ್ಟ್ ನಿಮಗೆ ಮಾರ್ಕೆಟಲ್ಲಿ 275-280 ಹೇಳ್ತಾರೆ. ಬಟ್ ನಮ್ಮ ಎಚ್ ಕಾಸಲ್ಲಿ ವಿಸಿಟ್ ಮಾಡಿ ನೀವು 2,30,000ಗೆ 2008 ಮಾಡಲ್ ಶಿಫ್ಟ್ ಕೊಡ್ತೀರಿ ಸ್ನೇಹಿತರೆ. ಸೆಕೆಂಡ್ ಓನರ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನಮ್ಮ ಮಾರುತಿ ನೋಡ್ಬೋದು ನೀವು. ಆಲ್ಮೋಸ್ಟ್ ಒಂದು ಚವರ್ಲೆಟ್ ಸ್ಪಾರ್ಕ್ ಇದೆ ಸ್ನೇಹಿತರೆ. 2008 ಮಾಡಲ್ ಚವರ್ಲೆಟ್ ಸ್ಪಾರ್ಕ್ ಇದು. ನಿಮಗೆ AC ಪವರ್ ಸ್ಟೀರಿಂಗ್ ಪವರ್ನ ಬರುತ್ತೆ. ಆಲ್ಮೋಸ್ಟ್ ಒಂದು 45,000 ಕಿಲೋಮೀಟರ್ ಗಾಡಿ ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದರೆ ನೀವು 170 ಕೋಟ್ ಮಾಡ್ತಿದ್ದೀರಿ. ಕ್ಲೋಸ್ ಟು ಒಂದು 1,50,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ನಮ್ಮ ಮತ್ತೊಂದು ಹೋಂಡಾ ಸಿಟಿ ಇದೆ ಸ್ನೇಹಿತರೆ. 2008 ಮಾಡಲ್ ಹೋಂಡಾ ಸಿಟಿ ಅಂತ ಹೇಳ್ಬೋದು ನಿಮಗೆ. ಇದು ಆಲ್ಮೋಸ್ಟ್ ಸೆಕೆಂಡ್ ಓನರ್ ಆಗಿದೆ. ಇದು ನಿಮಗೆ ಆಲ್ಮೋಸ್ಟ್ 80,000 ಕಿಲೋಮೀಟರ್ ಗಾಡಿ ಓಡಿದೆ. ನಿಮಗೆ ಪ್ರೈಸ್ ವೈಸ್ ಬಂದರೆ ಇದು 1,70,000 ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಹೋಂಡಾ ಸಿಟಿ ಇದೆ. ನನ್ನ ಹೋಂಡಾ ಸಿಟಿ ಅಂದರೆ ಅರ್ಧ ಶೋರೂಮ್ ಅಂತ ಹೋಂಡಾ ಸಿಟಿ ಇದೆ ಸ್ನೇಹಿತರೆ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ವೇರ್ ಅಂತ ಹೇಳ್ಬೋದು. 2011 ಮಾಡಲ್ ಹೋಂಡಾ ಸಿಟಿ VMT ಇದು. ಸೆಕೆಂಡ್ ಓನರ್ ಆಗಿದೆ. ಆಲ್ಮೋಸ್ಟ್ ಒಂದು 75,000 ಕಿಲೋಮೀಟರ್ ಗಾಡಿ ಓದಿದೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 375 ಕೊಟ್ಟು ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 3,50,000 ಬಂದರೆ ಮಾಡ್ಕೊಡ್ತೀವಿ ಸ್ನೇಹಿತರೆ. ಆ ಗಾಡಿಗೆ ಆಲ್ಮೋಸ್ಟ್ ನಿಮ್ಗೆ ಒಂದು 275 ಲೋನ್ ಮಾಡ್ಕೊಡ್ತೀರಿ ಸ್ನೇಹಿತರೆ. ನೆಕ್ಸ್ಟ್ ಅಂತ ಮತ್ತೊಂದು ಗಾಡಿಯನ್ನು ನೋಡ್ಬೋದು ನೀವು. ನಮ್ಮ ಗೂಡ್ಸ್ ಗಾಡಿ ಬಂದಿದೆ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ಇದು 2022 ಮಾಡಲ್ ಇದು. ನೀವು ನೋಡ್ಬೋದು ಟಾಟಾ ಗಾಡಿ ಇದು ಯೋಧ ಅಂದ್ಬಿಟ್ಟು 2022 ಮಾಡಲ್ ಇದು. ಬೇರೆ ನಿಮಗೆ 20,000 ಕಿಲೋಮೀಟರ್ ಓಡಿದೆ ಸ್ನೇಹಿತರೆ. ನೋಡ್ಬೋದು ಗಾಡಿ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು ನೀವು. ಗಾಡಿ ಇದು 2022 ಮಾಡಲ್. ಬೇರೆ 22,000 ಕಿಲೋಮೀಟರ್ ಗಾಡಿ ಓಡಿದೆ ಸ್ನೇಹಿತರೆ. ಇದು ಗಾಡಿ ನೀವು ಹೊಸ ಗಾಡಿ ತೊಗೊಬೇಕಂದ್ರೆ 2.5 lakhs ಆಗುತ್ತೆ. ಬಟ್ ನಮ್ಮ ಶೋರೂಮಲ್ಲಿ ಬಂದರೆ ನಿಮಗೆ 8.5 ಲಕ್ಷ ಬಂದರೆ ಫೈನಲ್ ಮಾಡಿಕೊಡ್ತೀವಿ ಸ್ನೇಹಿತರೆ ಈ ಗಾಡಿ. ನೆಕ್ಸ್ಟ್ ಅಂತ ಮತ್ತೊಂದು ಹೋಂಡಾ ಬ್ರಿಯೋ ಬಂದಿದೆ ಸ್ನೇಹಿತರೆ. ಹೇಳ್ಬೋದು 2016 ಮಾಡಲ್ ಹೋಂಡಾ ಬ್ರಿಯೋ ಇದು. VX ಮಾಡಲ್ ಟಾಪ್ ಎಂಡ್ ಮಾಡಲ್ ಅಂತ ಹೇಳ್ಬೋದು ನಿಮಗೆ. ಗಾಡಿ ಮೋಟರ್ ತುಂಬ ಚೆನ್ನಾಗಿದೆ. ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ABS, ಏರ್ ಬ್ಯಾಗ್ಸು ಪ್ರತಿಯೊಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಈ ಗಾಡಿ. ನಿಮಗೆ ನೋಡ್ಬೋದು ನೀವು. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಬೇರೆ ನಿಮಗೆ ಇದು 36,000 ಕಿಲೋಮೀಟರ್ ಓಡಿದೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ 490 ಕೋಟ್ ಮಾಡ್ತಿದ್ರಿ. ಕ್ಲೋಸ್ ಟು ಒಂದು 4,60,000 ಬಂದರೆ ಫೈನಲ್ ಮಾಡ್ಕೊಡ್ತೀವಿ ಸ್ನೇಹಿತರೆ. ನಮ್ಮ ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಸ್ನೇಹಿತರೆ. ನೋಡ್ಬೋದು ನೀವು. ಆಲ್ಮೋಸ್ಟ್ ನಿಮ್ಗೆ ಒಂದು ಹೋಂಡಾ ಸಿಟಿ ಇದೆ ಸ್ನೇಹಿತರೆ. 2014 ಮಾಡಲ್ ಇದು. ಡೀಸೆಲ್ ವೇರಿಯಂಟ್ ಇದು. ಆಲ್ಮೋಸ್ಟ್ ನಿಮಗೆ 70,000 ಕಿಲೋಮೀಟರ್ ಓಡಿದೆ. SMT ನಿಮಗೆ ABS, ಏರ್ ಬ್ಯಾಗ್ಸ್ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ. ಒಳ್ಳೆ ಮೈಲೇಜ್ ಸಿಗುತ್ತೆ ಸ್ನೇಹಿತರೆ. ಇದು ಆಲ್ಮೋಸ್ಟ್ ನಿಮಗೆ 18 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಪ್ರೈಸ್ ವೈಸ್ ಬಂದರೆ ಇದು ನಾವು 5,75,000 ಕೋಟ್ ಮಾಡ್ತಿದ್ದೀರಿ. ಕ್ಲೋಸ್ ಟು ಒಂದು 5,50,000 ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಂತ ಮತ್ತೊಂದು ಗೂಡ್ಸ್ ಗಾಡಿ ಇದೆ ಹೇಳ್ಬೋದು. ಇದು ಟಾಟಾ ಏಸ್ ಅಂದ್ಬಿಟ್ಟು. ಇದು 2022 ಮಾಡಲ್ ಟಾಟಾ ಏಸ್ ಇದು. ಬೇರೆ 10,000 ಕಿಲೋಮೀಟರ್ ಗಾಡಿ ಓಡಿದೆ ಸ್ನೇಹಿತರೆ. ನಿಮಗೆ ಹಾಟ್ ಟಾಪ್ ಹಾಕಿದ್ದಾರೆ, ಹಾಟ್ ಕಂಟೈನರ್ ಹಾಕಿದ್ದಾರೆ ನೋಡ್ಬೋದು ನೀವು. ಇದು ಬಂದ್ಬಿಟ್ಟು 2022 ಮಾಡಲ್ ಇದೆ. ಬೇರೆ 10,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು ಇಂಟೀರಿಯರ್ ಎಲ್ಲ ಬೇರೆ 10,000 ಕಿಲೋಮೀಟರ್ ಓಡಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಇದು ಪ್ರೈಸ್ ವೈಸ್ ಬಂದರೆ ಇದು 390 ಕೋಟ್ ಮಾಡ್ತಿದ್ರಿ. ಫೈನಲ್ ಪ್ರೈಸು ಒಂದು 3.5 ಲಕ್ಷ ಬಂದರೆ ಫೈನಲ್ ಮಾಡಿಕೊಡ್ತೀರಿ ಸ್ನೇಹಿತರೆ ಈ ಗಾಡಿಗೆ. ಫ್ರೆಂಡ್ಸ್, ನಿಮಗೆ ಪ್ರತಿಯೊಂದು ಮಾಡಲು ಡೀಟೇಲ್ಸು ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೀನಿ ಗಾಡಿ ಬಗ್ಗೆ. ಸೊ ಫ್ರೆಂಡ್ಸ್, ನೀವು ಗಾಡಿ ತೊಗೊಳಕ್ಕೆ ಮುಂಚೆ ಇಲ್ಲ ಗಾಡಿ ಮಾರೋಕ್ಕೆ ಮುಂಚೆ ನಮ್ಮ ಶೋರೂಮ್ ಒಂದ್ಸಲಿ ಭೇಟಿ ಕೊಡಿ. ನಿಮ್ಗೆ ಒಂದು ಒಳ್ಳೆ ಗಾಡಿ ಕೊಡ್ತೀನಿ. ಬಟ್ ನಾವು ಎಸ್ ಅಂತ ಕಮಿಟ್ ಮಾಡ್ತೀರಿ. ಸೊ ಫ್ರೆಂಡ್ಸ್, ಅಂಟಿಲ್ ಅನ್ಲೆಸ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ಯಾವುದಾದ್ರು ಗಾಡಿ ಮಾರಬೇಕಂದ್ರೆ ಇಲ್ಲ ಗಾಡಿ ತೊಗೊಬೇಕಂದ್ರೆ ನಮ್ಗೆ ಕಮೆಂಟ್ ಮಾಡಿ. ನಿಮ್ಗೆ ಒಳ್ಳೆ ಗಾಡಿ ಕೊಡ್ತೀನಿ. ಇಲ್ಲ ಗಾಡಿ ಮಾರಬೇಕಂದ್ರೆ ನಿಮಗೆ ಒಂದು ಒಳ್ಳೆ ರೇಟಲ್ಲಿ ಗಾಡಿ ಮಾರ್ಕೊಡ್ತೀನಿ ಬಟ್ ನಿಮ್ಗೆ ಕಮೆಂಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಅಂಟಿಲ್ ಅನ್ಲೆಸ್ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.